ಪ್ರತಿಯೊಬ್ಬ ಶಾಸಕರು ತಮ್ಮ ಅಭಿಮಾನಿಗಳು ಮತ್ತು ತಮ್ಮ ಕ್ಷೇತ್ರದ ಜನ ಬಂದಾಗ ಅವರಿಗೆ ಟೀ ವ್ಯವಸ್ಥೆ ಊಟದ ವ್ಯವಸ್ಥೆ ಎಲ್ಲ ಮಾಡ್ಬೇಕಾಗ್ತದಲ್ವಾ. ಸೊ ಹಾಗಾಗಿ ಕರೆಮ್ಮನಾಯಕರ ಕ್ಷೇತ್ರದಲ್ಲೂ ಕೂಡ ಅವರ ಮನೆ ಹತ್ರನೇ ಒಂದು ಅನ್ನದಾಸೋಹಕ್ಕೆ ಅಂತ ಹೇಳಿ ಒಂದು ಕೊಠಡಿಯನ್ನ ಮಾಡ್ಕೊಂಡಿದ್ದಾರೆ. ನಿತ್ಯವೂ ಕೂಡ ದಾಸೋಹ ಆಗ್ತಾ ಇರುತ್ತಂತೆ. ಇನ್ಫ್ಯಾಕ್ಟ್ ಶಾಸಕರು ಇಲ್ಲದೆ ಇದ್ದಾಗ ತುಂಬಾ ಜನಕ್ಕೆ ಗೊತ್ತಿರಲ್ಲ. ಅವರು ಬೆಂಗಳೂರಿಗೆ ಬರ್ತಾರೆ, ಕಮಿಟಿ ಮೀಟಿಂಗ್ಸ್ ಇರುತ್ತೆ, ಮತ್ತೆ ಒಂದಷ್ಟು ಸೆಷನ್ ಟೈಮ್ ಅಲ್ಲೆಲ್ಲ ಬೆಂಗಳೂರಲ್ಲೇ ಇರಬೇಕಾಗ್ತದೆ. ಸೊ ಆಗ ಬರುವಂತಹ ಜನಕ್ಕೂ ಕೂಡ ಇಲ್ಲಿ ಊಟದ ವ್ಯವಸ್ಥೆ ಇರುತ್ತೆ. ನಿತ್ಯವೂ ಕೂಡ ಅನ್ನದಾಸೋಹ ನಡೀತಾ ಇರುತ್ತಂತೆ. ಸೊ ಅಂದ್ರೆ ಎಷ್ಟು ಟೈಮಿಗೆ ನಡೆಯುತ್ತೆ ಅಂತ, 3 ಹೊತ್ತಾ ಅಥವಾ 2 ಹೊತ್ತಾ? ಬೆಳಗ್ಗೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? ಯಾವಾಗ 10:11 ಸಾಯಂಕಾಲ 4 ಗಂಟೆ ತನಕ. ಓಕೆ, ಏನಿರುತ್ತೆ ಸರ್ ಅಡುಗೆಗೆ, ಊಟಕ್ಕೆ? ಅನ್ನ ಇರ್ತದೆ, ಅನ್ನ ಸಾರು, ಕೆಲವೊಂದು ಸ್ಪೆಷಲ್ ಇದ್ದಾಗ ಹೋಳಿಗೆ, ಅನ್ನ ಎಲ್ಲ ಟೋಟಲಿ ನಮ್ಮ ಸ್ಪೆಷಲ್. ಓಕೆ, ಅಂದ್ರೆ ಒಟ್ಟಾರೆಯಾಗಿ ಬಂದ ಜನ ಹಸಿದ ಹೊಟ್ಟೆಯಿಂದ ಹೋಗ್ಬಾರ್ದು. ಈ ನಾವೆಲ್ಲರೂ ಒಂದು ಕುಟುಂಬದವ್ರ ತರ. ಅವ್ರು ಹಳ್ಳಿಲಿಂದ ಬರ್ತಾರಲ್ಲ ಸರ್, ಅವ್ರು ಬಂದಾಗ ಮತ್ತೆ ಪುನಃ ಹೋಗಿ ಅಲ್ಲಿ ಮನೆಯಾಗ ಹಸಿವಾಗಿ ಬಂತು, ನಾವು ಹಸಿವಿಂದ ಬಂದ್ವಿ ಅಂತ ಅವ್ರು ಅನ್ಕೊಳಬಾರ್ದು. ಬೆಳಿಗ್ಗೆ ಅವರು ರೆಡಿಯಾಗಿ ಬರುವಾಗ ಅವ್ರ ಮನೆಯವರು ಹೆಣ್ಮಕ್ಳೆಲ್ಲ ಊಟ ಮಾಡಿ ಹೋಗ್ರಿ ಅಂದ್ರೆ ಇಲ್ಲ ಬಿಡ ಅಲ್ಲಿ ಮಾಡ್ತೀವಲ್ಲ ಅಂತ ಒಂದು ನಂಬಿಕೆ ಅವ್ರಿಗೆ ಬರ್ಬೇಕು ಅನ್ನೋಂಥದ್ದು. ನಾನು ಎಲ್ಲೋ ಒಂದು ಪುಸ್ತಕದಲ್ಲಿ ಓದ್ತಾ ಇದ್ದೆ, ಹಸಿದ ಹೊಟ್ಟೆಗಳಿಗೆ ಮಾತ್ರ ಹಸಿವಿನ ಬೆಲೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಅಂತ. ಏನಾದ್ರೂ ಇನ್ಸಿಡೆಂಟ್ ಆಗಿತ್ತಾ ನಿಮ್ ಜೊತೆ? ನಮಗೆಲ್ಲ ನಾವು ಹಸಿವಿನ ಬಹಳ ಸಂಪೂರ್ಣ ನಾವು ಅನುಭವಿಸಿವಿ. ನಾವು ಚಿಕ್ಕ ಮಕ್ಕಳಿದ್ದಾಗ ಅನುಭವಿಸಿವಿ. ಈಗಿಂದೇನು ಎಲ್ಲರೂ ದೇವರು ಎಲ್ಲ ಇವಾಗ ದೇವೇಗೌಡರು ನಮ್ ತಾಲೂಕಿನ ಮಟ್ಟಿಗೆ ದೇವೇಗೌಡರು ನೀರಾವರಿ ಕೊಟ್ಟ ಮೇಲೆ ನಿಜವಾಗ್ಲೂ ಎಲ್ಲರೂ ನಾವು ಅನ್ನ ಊಟ ಮಾಡ್ತಾ ಇದೀವಿ ಅವ್ರ ಆಶೀರ್ವಾದದಿಂದ. ಆದ್ರೆ ನಾವು ಚಿಕ್ಕ ಮಕ್ಕಳಿದ್ದಾಗ ನಿಜವಾಗ್ಲೂ ಎಲ್ಲರೂ ಬಹಳಷ್ಟು ಜನ ಅನುಭವಿಸ್ಯಾರ, ನಾನಷ್ಟೇ ಅಲ್ಲ. ನಾನಂತೂ ಪೂರ್ತಿ ಹಸಿವಂದ್ರೆ ಏನನ್ನಂಥದ್ದು ನಮ್ಮ ಮನೆಯವರಿಗೆ ನಮಗೆಲ್ಲ ಗೊತ್ತು ಸರ್. ಓಕೆ, ಇನ್ ದ ಸೆನ್ಸ್ ಅಂದ್ರೆ ನಿಮ್ಮ ಮನೆಯವರು ಕೆಲಸದಲ್ಲಿ ಇದ್ದಾಗ್ಲೂ ಕೂಡ ಕೆಲವೊಂದು ಟೈಮ್ ಸಿಚುವೇಶನ್ಸ್ ಗಳು ಕೈ ಮೀರಿ ಹೋಗ್ತದೆ. ಲೈಕ್ ಮನೆಯಲ್ಲಿ ಊಟಕ್ಕೆ ಇಲ್ಲದೆ ಇರುವಂತ ಪರಿಸ್ಥಿತಿನೂ ಕೂಡ ನೋಡಿರ್ತೀರಿ. ಅದ್ರದ್ದು ಯಾವ್ದಾದ್ರು ಇನ್ಸಿಡೆಂಟ್ ಇದೆಯಾ? ಇಲ್ಲ, ಆಗ್ತಾ ಇರ್ತದ. ಹಸಿವೆ ಅಂತಂದ್ರೆ ಏನಂತ ನನಗ್ ಗೊತ್ತಿರುತ್ತೆ. ಯಾಕಂತಂದ್ರೆ ನನಗ ಪೂರ್ತಿ ಹತ್ರ ನನಗೆಲ್ಲ ನಮ್ಮ ಮನೆಯವ್ರ ನೌಕರಿ ಆದಾಗ ಕೆಲವೊಂದು ಕಡೆ ಹೋದಂತ ಸಂದರ್ಭದಲ್ಲಿ ಅವರು ಇಂಥವ್ರಿಗೆಲ್ಲ ನಮ್ಮಲ್ಲಿ ಹೆಂಗ್ ಊಟ ಮಾಡ್ಸೋದು ಅಂತೇಳಿ ಅವ್ರವ್ರೇ ಅನ್ಕೊಂಡು ನಮಗ ಊಟ ವ್ಯವಸ್ಥೆ ಮಾಡ್ಲಾರ್ದಾಗ ನಿಜವಾಗ್ಲೂ ನಾವು ಹಸದ ಉದಾಹರಣೆಗಳು ಕೂಡ ಅದಾವ ಸರ್. ಓಕೆ, ಅಂದ್ರೆ ಅವತ್ತು ಹಸಿವಿಂದ ಬಂದಿದ್ರಿ ವಾಪಸ್ ಮನೆಗೆ? ಇಲ್ಲ, ನಾವು ಕೇಳಿರೋದಿಲ್ಲ. ಎಲ್ಲ ಹೋಗಿರ್ತೀವಿ, ಅವರೆಲ್ಲ ನೌಕರಿದಾರ ಮನೆಯವರು, ಅವ್ರಿಗೆಲ್ಲ ನಾವ್ ಹೆಂಗ ನಮ್ಮಲ್ಲಿ ಇದಿರ್ತದ ಊಟ ಮಾಡ್ಸಕ್ ಆಗೋದಿಲ್ಲ ಅಂತ ಅವ್ರು ಅನ್ಕೊಂಡಿರ್ತಾರ. ನಾವು ಊಟ ಕೊಟ್ರೆ ಚೆನ್ನಾಗಿರ್ತಿತ್ತಲ್ಲ, ನಮ್ಗೆ ಇಷ್ಟೆಲ್ಲ ಹಸಿವಾಯಿಗಿತ್ತು ಅಂತ ನಮಗೂ ಕೂಡ ಮನಸ್ಸಿಲ್ಲ ಅಂದದ್ದು ಉದಾಹರಣೆ ಅದಾವ.